ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ 2026ರ ಫಾಲ್ಗುಣ ಮಾಸ ಪ್ರಾರಂಭ ಮತ್ತು ಯಾವ 3 ದೇವರನ್ನು ಪೂಜಿಸಿದರೆ ಸಕಲ ಐಶ್ವರ್ಯ ಸಿದ್ಧಿಯಾಗುತ್ತೆ ಅನ್ನೋದನ್ನು ನೋಡೋಣಂತೆ. ಈ ಒಂದು ಫಾಲ್ಗುಣ ಮಾಸ ಪ್ರಾರಂಭ ನೋಡ್ರಿ ಫೆಬ್ರವರಿ 18ನೇ ತಾರೀಕು. ಈ ಮಾಸದಲ್ಲಿ ನಾವು ಕಡ್ಡಾಯವಾಗಿ 3 ದೇವರು ಮತ್ತು ದೇವತೆಗಳನ್ನು ಪೂಜಿಸ್ಬೇಕು ನೋಡ್ರಿ. 18ನೇ ತಾರೀಕು ಇವತ್ತೇ ಮನೆಯ ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವಂಥದ್ದು ಮತ್ತು ನಾವು ಫಾಲ್ಗುಣ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು, ದೇವತೆಗಳನ್ನು ಪೂಜಿಸಬೇಕು ಮತ್ತು ಮನೆಯ ಯಾವ ಸ್ಥಳದಲ್ಲಿ ನಾವು ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. 2026ರ ಫಾಲ್ಗುಣ ಮಾಸದ ಯಾವ್ಯಾವ ದೇವರನ್ನು ಪೂಜಿಸಬೇಕು ಅನ್ನೋದು ನೋಡೋಣ. ಮತ್ತು ನೋಡ್ರಿ ಫಾಲ್ಗುಣ ಮಾಸ ನೋಡ್ರಿ ಅನೇಕ ಹಬ್ಬಗಳನ್ನು, ವ್ರತಗಳನ್ನು ಮತ್ತು ಪ್ರಮುಖ ದಿನಗಳನ್ನು ಆಚರಿಸಲು ಪ್ರಮುಖ ಮಾಸ ಅಂತಲೇ ಹೇಳ್ಬೋದು. ಈ ಒಂದು ಫಾಲ್ಗುಣ ಮಾಸದಲ್ಲಿ ಹೋಳಿ ಮತ್ತು ಅಮಲಕ್ಕಿ ಏಕಾದಶಿ ಬರ್ತವೆ ಮತ್ತು ಏಕಾದಶಿ ಅಂತೂ ಇರುತ್ತೆ ನೋಡ್ರಿ. ಆನಂತರ ಹಿಂದೂ ಧರ್ಮದಲ್ಲಿ ಈ ಒಂದು ಫಾಲ್ಗುಣ ಮಾಸವನ್ನು ಭಕ್ತಿ ಮತ್ತು ಸದ್ಗುಣದ ಮಾಸ ಅಂತಲೂ ಪರಿಗಣನೆ ಮಾಡ್ತಾರೆ. ಈ ಒಂದು ಪವಿತ್ರ ತಿಂಗಳಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯನ್ನು, ರಾಧೆ ಮತ್ತು ಕೃಷ್ಣನನ್ನು ಪೂಜಿಸೋದು ಕೂಡ ವಿಶೇಷ. ಮತ್ತು ದೇವತೆಗಳೊಂದಿಗೆ ನೋಡ್ರಿ ಚಂದ್ರದೇವನನ್ನು ಪೂಜಿಸೋದು ಕೂಡ ಅತ್ಯಂತ ಫಲದಾಯಕ ಅಂತಲೇ ಹೇಳ್ಬೋದು. 2026ರ ಫಾಲ್ಗುಣ ಮಾಸದಲ್ಲಿ ನಾವು ಯಾವೆಲ್ಲ ದೇವತೆಗಳನ್ನು ಪೂಜಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ನೋಡ್ರಿ ಶಿವ. 2026ರ ಫಾಲ್ಗುಣ ಮಾಸ ನೋಡ್ರಿ ಧಾರ್ಮಿಕವಾದ ಒಂದು ಮಹತ್ವವನ್ನು ಹೊಂದಿರುವಂಥ ಮಾಸ. ಈ ಒಂದು ಫಾಲ್ಗುಣ ಮಾಸದ ಪ್ರತಿಯೊಂದು ಸೋಮವಾರ ನೋಡ್ರಿ ಶಿವಲಿಂಗವನ್ನು ಪೂಜಿಸೋದು ಮತ್ತು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು. ಇದರೊಂದಿಗೆ ಏನಂತಂದರೆ ಸೋಮವಾರದ ದಿನ ಶಿವನ ಒಲಮೆಗಾಗಿ ಉಪವಾಸ ವ್ರತವನ್ನು ಕೂಡ ಆಚರಣೆಯನ್ನು ಮಾಡೋದನ್ನು ಒಳ್ಳೆಯದು ನೋಡ್ರಿ. ಮತ್ತು ಫಾಲ್ಗುಣ ಮಾಸದಲ್ಲಿ ನಾವು ಶಿವಲಿಂಗಕ್ಕೆ ಜಲಾಭಿಷೇಕ ಮತ್ತು ಉಪವಾಸ ವ್ರತ ಮಾಡುವ ಮೂಲಕ ಶಿವನ ಆಶೀರ್ವಾದ ನಮಗೆ ಸಿಗ್ತೈತಿ. ಮತ್ತು ಶ್ರಾವಣ ಮಾಸದಂತೆ ನೋಡ್ರಿ ಫಾಲ್ಗುಣ ಮಾಸನೂ ಕೂಡ ಶಿವನ ಆರಾಧನೆಗೆ ಅತ್ಯಂತ ಮಂಗಳಕರ ತಿಂಗಳು ಅಂತಲೇ ಹೇಳ್ಬೋದು. ಮತ್ತು ಎರಡನೇದಾಗಿ ಚಂದ್ರದೇವ. ಫಾಲ್ಗುಣ ಮಾಸದಲ್ಲಿ ಚಂದ್ರದೇವನನ್ನು ಪೂಜಿಸುವಂಥ ಸಂಪ್ರದಾಯ. ಈ ದಿನ ಚಂದ್ರದೇವನನ್ನು ಪೂಜಿಸೋದ್ರ ಜೊತೆಗೆ ಚಂದ್ರದೇವನಿಗೆ ಸಮರ್ಪಿತವಾದಂಥ ಮಂತ್ರಗಳನ್ನು ಕೂಡ ಪಠನೆ ಮಾಡಬೇಕು. ಮತ್ತು ಫಾಲ್ಗುಣ ಮಾಸದಲ್ಲಿ ಮಾಡುವಂಥ ಚಂದ್ರದೇವನ ಆರಾಧನೆ ನೋಡ್ರಿ ಜಾತಕದೊಳಗೆ ಯಾರಿಗಾದರೂ ಚಂದ್ರನ ಸ್ಥಾನ ದುರ್ಬಲ ಇದ್ದರೆ ಅಂಥವ್ರು ಏನಪ್ಪ ಅಂತಂದರೆ ಕಂಪಲ್ಸರಿಯಾಗಿ ಚಂದ್ರದೇವನ ಆರಾಧನೆ ಮಾಡೋದು ಒಳ್ಳೇದು ನೋಡ್ರಿ. ಅವರಿಗೆ ಚಂದ್ರನ ಸ್ಥಾನವನ್ನು ಬಲಪಡಿಸುತ್ತೆ. ಮತ್ತು ಚಂದ್ರದೇವನಿಗೆ ಪ್ರಿಯವಾದಂತಹ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಚಂದ್ರನಿಗೆ ಸಂಬಂಧಿಸಿದಂಥ ಈ ಒಂದು ಕೆಲಸಗಳನ್ನು ಮಾಡೋದರಿಂದ ಮಾನಸಿಕ ನೆಮ್ಮದಿ ಮತ್ತು ಶಾಂತಿ ಕೂಡ ದೊರೀತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮತ್ತೆ ಯಾವ ದೇವರನ್ನು ಪೂಜಿಸಬೇಕಂತ ನೋಡೋದಾದರೆ ರಾಧಾಕೃಷ್ಣ. ಫಾಲ್ಗುಣ ಮಾಸದಲ್ಲಿ ಆಚರಿಸಲಾಗುವಂಥ ಪ್ರಮುಖ ಹಬ್ಬ ಅಂದರೆ ಅದು ಹೋಳಿ ಹಬ್ಬ ನೋಡ್ರಿ. ಈ ಹಬ್ಬ ಏನಂತಂದ್ರೆ ರಾಧಾಕೃಷ್ಣನೊಂದಿಗೆ ಸಂಬಂಧ ಹೊಂದಿರುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಫಾಲ್ಗುಣ ಮಾಸದಲ್ಲಿ ನಾವು ಕೃಷ್ಣನೊಂದಿಗೆ ರಾಧೆಯನ್ನು ಪೂಜಿಸಬೇಕು. ಮತ್ತು ಇದರಿಂದ ಏನಂತಂದ್ರೆ ವ್ಯಕ್ತಿ ಏನಂದ್ರೆ ತನ್ನ ಜೀವನದುದ್ದಕ್ಕೂ ಧನಾತ್ಮಕ ಶಕ್ತಿಯನ್ನು ಮತ್ತು ಪ್ರೀತಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳ್ಬೋದು ನೋಡ್ರಿ. ಸಾಧ್ಯವಾದರೆ ಈ ಮಾಸದಲ್ಲಿ ಆದಷ್ಟು ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಕೂಡ ಒಳ್ಳೆಯದು ನೋಡ್ರಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ದೀಪವನ್ನು ಹಚ್ಚಿಡುವಂಥದ್ದು. ಫಾಲ್ಗುಣ ಮಾಸದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿಡೋದು ಮಂಗಳಕರ ಸಂಕೇತ. ಪ್ರತಿನಿತ್ಯ ಕೂಡ ದೀಪ ಹಚ್ತೇವೆ, ಆದರೆ ಅದು ಏನಂತಂದ್ರೆ ಈ ಒಂದು ತಿಂಗಳು ಏನಂದ್ರೆ ಮನೆಯ ಮುಖ್ಯ ದ್ವಾರದ ಬಳಿ, ಅಡುಗೆ ಕೋಣೆಯಲ್ಲಿ ಅಥವಾ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡೋದು ಒಳ್ಳೇದು ನೋಡ್ರಿ. ಈ ಥರ ಒಂದು ಸ್ಥಳಗಳಲ್ಲಿ ನಾವು ದೀಪವನ್ನು ಹಚ್ಚಿಡೋದ್ರಿಂದ ಮನೆಯಲ್ಲಿ ಏನಂತಂದ್ರೆ ಸಮೃದ್ಧಿ, ಸಂತೋಷ ಮತ್ತು ಒಳಿತು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡ್ರಿ. ತುಳಸಿ ಗಿಡದ ಹತ್ರನೂ ಕೂಡ ದೀಪವನ್ನು ಹಚ್ಚಿಡುವಂಥದ್ದು ಒಳ್ಳೆಯದು. ಇದಿಷ್ಟೇನಪ್ಪ ಅಂದ್ರೆ ಫಾಲ್ಗುಣ ಮಾಸದಲ್ಲಿ ಇವತ್ತಿಂದ ಆರಂಭ ಆಗುತ್ತೆ ನೋಡ್ರಿ. ಈ ತಿಂಗಳು ನಾವು ಶಿವ, ರಾಧಾಕೃಷ್ಣ ಮತ್ತು ಹಾಗೆ ಚಂದ್ರದೇವನ ಆರಾಧನೆಯನ್ನು ಮಾಡೋದ್ರಿಂದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋದು ಮತ್ತು ಅದರ ಜೊತೆಗೆ ಜೀವನ ಸಂತೋಷ ಮತ್ತು ಸಮೃದ್ಧಿ ದೀರ್ಘಕಾಲದವರೆಗೆ ಉಳಿಯುತ್ತೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.